ಕಾಂಗ್ರೆಸ್ ಪಾರ್ಟಿಯಲ್ಲಿ ಏನು ಸರಿ ಇಲ್ಲ, ಕಾಂಗ್ರೆಸ್ ಪಾರ್ಟಿಯಲ್ಲಿ ಒಳಬೈಗುದಿ ಇದೆ. ಒಂದು ಕಡೆ ಎಸ್ ಎಸ್ ಮಲ್ಲಿಕಾರ್ಜುನ್, ಒಂದೊಂದು ಕಡೆ ಜಮೀರ್ ಅಹಮದ್ ಖಾನ್, ಇಬ್ರು ಒಬ್ರಿಗೊಬ್ರು ಇಂಡೈರೆಕ್ಟ್ ಆಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಎಲ್ಲ ಒಂದ್ ಕಡೆ ಇಬ್ಬರ ನಡುವೆ ಒಂದು ರಿಫ್ಟ್ ಇದೆ ಅಂತ ಎಲ್ಲ ಸುದ್ದಿ ಆಗ್ತಾ ಇದೆ ಸರ್. ಯಾವ ರಿಫ್ಟ್ ಇಲ್ಲ. ಫಸ್ಟ್ ಬಂದಾಗ ಮಾತನಾಡಿದ್ರಲ್ಲ ಅಷ್ಟೇ, ಅದೊಂದೇ ರಿಫ್ಟ್ ಬಿಟ್ರೆ ಇನ್ಯಾವ್ದು ವೈಯಕ್ತಿಕ ಆಗ್ಲಿ ಇದಾಗ್ಲಿ ಯಾವ್ದು ಇಲ್ಲ. ನನ್ನ ಹತ್ರನೇ ಅವ್ರು ಮಾತಾಡಿದ್ರೆ ಎಲ್ಲ ಸರಿ ಇರೋದು. ಡೈರೆಕ್ಟ್ ಆಗಿ ಮಾತಾಡಿದ್ರು, ಆಮೇಲೆ ನನ್ನ ಹತ್ರ ಮಾತಾಡಿದ್ವಿ, ಪರ್ಸನಲ್ ಆಗಿ ಮಾತಾಡಿದ್ವಿ. ಮಾತನಾಡಿ ಬರ್ರಪ್ಪ ಯಾವಾಗಾರ ಬರ್ರಿ ಕ್ಯಾನೋಸಿ ಬರ್ರಿ ಅಂದಾರೆ. ಅವ್ರು ಮೋಸ್ಟ್ಲಿ 4ನೇ ತಾರೀಕು 5ನೇ ತಾರೀಕು ಬರ್ತೀನಿ ಅಂದಾರೆ. ಈಗ ಅಲ್ಪಸಂಖ್ಯಾತರು ನಿಮ್ ಜೊತೆ ಇರೋದ್ರಿಂದ ಅವ್ರು ಬರ್ಲಿಲ್ಲ ಅಂದ್ರೂ ನಡೀತದೆ. ಅಲ್ಪಸಂಖ್ಯಾತರು ಅನ್ನೋದಲ್ರಿ, ಇದು ನಮ್ಮೂರು, ಹುಟ್ಟಿದ ಊರು. ಸತ್ರು ಇಲ್ಲೇ ಸಾಯೋದು, ಹುಟ್ಟಿ ಮೇಲೆ ಇಲ್ಲೇ ಮಣ್ಣಾಗೋದು, ಇಲ್ಲೇ ಇದು ಮಾಡೋದು. ನಾವು ಜೊತೆಗಿರೋರು, ಪ್ರತಿಯೊಂದು ಆಗುಗಳಿಗೆ ಅವರು ನಮ್ಮ ಜೊತೆಗಿದಾರ, ನಾವು ಅವ್ರ ಜೊತೆಗಿದೀವಿ. ನಾನು ಅಲ್ಪಸಂಖ್ಯಾತರು ಇನ್ನೊಂದು ಜಾತಿನಲ್ಲ, ಮಾನವ ಧರ್ಮ ಆ ರೀತಿಯಲ್ಲಿ ನಾವು ಇದ್ದರು. ಇದ್ರೆ ಯಾರ್ದೋ ಮಾತು ಕಟ್ಕೊಳ್ಳೋದಲ್ಲ ಅಂತ ನಾನು ಅವಾಗ ಹೇಳಿದ್ದಷ್ಟೇ. ಈಗ ನಮ್ದೇನು ಯಾರಾದ್ರೂ ಬರೋದ್ರಿಂದ ಅಥವಾ ಬರ್ದೇ ಇರೋದ್ರಿಂದ ನನ್ ಜನ ನನ್ ಕೈ ಬಿಡಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮ್ಗೆ? ಕಾನ್ಫಿಡೆನ್ಸ್ ಇದ್ದೇ ಇದೆ. ಅವ್ರು ಬಂದ್ರು ಒಳ್ಳೇದೇ, ಬಂದ್ರು ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬೋದು. ಏನು ಬಂದಾಗ ಇವ್ರೇನು ಸ್ವಲ್ಪ ಜನ ಕೇಳಿದ್ರು, ಅವರೆಲ್ಲ ಮತ್ತೆ ಕೈ ಜೋಡಿಸಿ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬೋದು. ಈ ಜಾತಿ ಲೆಕ್ಕಾಚಾರದಲ್ಲಿ ನೀವು ನಂಬ್ತೀರಿ ಸರ್? ಜಾತಿ ಅಲ್ಲ, ಪಾಲಿಟಿಕ್ಸ್ ಅಂದ್ರೆ ಇವೆಲ್ಲ ಲೆಕ್ಕಾಚಾರ ಇದ್ದೇ ಇರುತ್ತೆ ಸರ್. ನೀವು ಓಪನ್ ಆಗಿ ನಾವ್ ಅದೆಲ್ಲ ನಂಬಲ್ಲ ಅಂತ ಹೇಳಿದ್ರು ಕೂಡ ಸರ್, ಎಷ್ಟು ಓಟಸ್ ಯಾರದಾವ, ಮುಸ್ಲಿಂ ಎಷ್ಟಿದಾವೆ, ಲಿಂಗಾಯತದ ಎಷ್ಟಿದೆ, ಅಹಿಂದ ವೋಟ್ಸ್ ಎಷ್ಟಿದೆ, ಇವೆಲ್ಲ ಕ್ಯಾಲ್ಕುಲೇಷನ್ ನಡೀತದಲ್ರಿ ಸರ್? ಸ್ವಲ್ಪ ಮಟ್ಟಿಗೆ ನಡಿಬಹುದ್ರಿ, ಆದ್ರೆ 100% ನಡೀತೈತಿ ಅಂತ ನಾನೇನು ಅನ್ಕೊಂಡಿಲ್ಲ. ಲಿಂಗಾಯತರು ನಿಮ್ಮನ್ನ ಹಿಡ್ದಾರಲ್ರಿ ಸರ್ ಕೈ? ಲಿಂಗಾಯತರು ಹಿಡಿತಾರ, ಮುಸಲ್ಮಾನರು ಹಿಡಿತಾರ, ಹರಿಜನರು ಹಿಡಿತಾರ, ನಾಯಕರು ಹಿಡಿತಾರೆ, ಕುರುಬ್ರು ಹಿಡಿತಾರೆ, ಉಪ್ಪಾರ ಹಿಡಿತಾರ, ಎಲ್ಲರೂ ಎಲ್ಲಾರು ನಿಮ್ಗೆ ಹಿಡಿದ್ರೆ ಶ್ರೀನಿವಾಸ್ ಅವರಿಗೆ ನಾಯಕರು ಮತ್ತ ಅವ್ರಿಗೆ ಎಲ್ಲರೂ. ಈಗ ಅಲ್ರಿ, ನಾವು ಕೆಲಸ ಮಾಡೇವಲ್ರಿ. ಈಗ ಯಾರಿಗಾರು ಸ್ಪಂದ್ಸ್ ಇಲ್ಲಪ್ಪ ಅಂದ್ರೆ ಓಕೆ, ಎಲ್ಲರಿಗೂ ಸ್ಪಂದಿಸವಲ್ಲ, ಇಂಥವ್ರಿಗೆ ಸ್ಪಂದಿಸಿಲ್ಲ ಅಂತಲ್ಲ, ಎಲ್ಲರಿಗೂ ಸ್ಪಂದಿಸೀನಿ. ಯಾವ್ದಕ್ಕೂ ಯಾವ್ದೋ 1-2 ಕೆಲಸ ಆಗಿಲ್ಲ ಅನ್ಬೋದು. ನಿಮ್ಮ 100ರಾಗ 98 ಕೆಲಸ ಆಗಿರ್ತಾವಲ್ರಿ, ಅಂತ ವಿದ್ಯೆ ಇರ್ತಾವ, ಏನು ಮಾಡಕ್ಕಲ್ರಿ. ಆದ್ರೂ ಎಲ್ಲ ಕಮ್ಯುನಿಟಿಯರು ನಮ್ ಜೊತೆಗಿದೆ. ಈಗ ಶಾಮನೂರು ಶಿವಶಂಕರಪ್ಪನವರ ವ್ಯಕ್ತಿತ್ವ ಹೆಂಗಿತ್ತಂದ್ರೆ ಸರ್, ಯಾವ ಪಕ್ಷದವರು ಅವ್ರ ಬಗ್ಗೆ ಒಂದು ವಿರೋಧ ಮಾಡ್ತಿರ್ಲಿಲ್ಲ. ನೀವು JDS ತಗೊಳ್ರಿ, ಬಿಜೆಪಿ ತಗೊಳ್ರಿ, ಯಾರೇ ಮನೆ ಯಡಿಯೂರಪ್ಪ ಅವ್ರು ತಗೊಳ್ರಿ, ಅವ್ರ ಮಗ ಆದ್ರಾಗ್ಲಿ ಯಾರೇ ಆಗ್ಲಿ, ಶಾಮನೂರು ಶಿವಶಂಕರಪ್ಪನವರ ಬಗ್ಗೆ ಯಾರು ಕೂಡ ಅಪ್ಪಿ ತಪ್ಪಿ ಒಂದು ಮಾತು ಹೆಚ್ಚು ಕಡಿಮೆ ಮಾತಾಡ್ತಾ ಇರ್ಲಿಲ್ಲ. ಆ ರೀತಿಯಾದಂತ ಒಂದು ವ್ಯಕ್ತಿತ್ವ ಅವರು. ಅದು ಸಮಾಜದ ವಿಚಾರ ಆಗಿರ್ಬೋದು, ಅಥವಾ ರಾಜಕೀಯದ ವಿಚಾರ ಆಗಿರ್ಬೋದು, ಅಥವಾ ಬೇರೆ ಎಲ್ಲ ವಿಚಾರ ಆಗಿರ್ಬೋದು. ಈಗ ಅವರ ನೆಕ್ಸ್ಟ್ ಜನರೇಷನ್ ನೀವಿದ್ದೀರಿ ಸರ್, ಸಮಾಜದ ದೃಷ್ಟಿಯಿಂದ. ಈಗ ವೀರಶೈವ ಮಹಾಸಭಾ ಆಗಿರ್ಬೋದು. ಸೊ ಆ ವಿಚಾರದಲ್ಲಿ ತಮ್ಮ ಮೇಲೆ ಏನಾದ್ರು ಒತ್ತಡ ಇದೆ ಸರ್, ಯು ಟೇಕ್ ಅ ಲೀಡ್ ಅಂತ? ಇಲ್ಲ, ನೀವು ಆತರ ಬಾಳ್ ತಲೆ ಕೆರ್ಸ್ಕೊಂಡಿಲ್ಲ ಅಂತ? ಸಮಾಜ ಅದು ಇದು ಅಂತ ಎಲ್ಲ ಸಮಾಜ ಇದ್ದೇ ಇರ್ತತಿ, ಸಮಾಜಕ್ಕೂ ಮಾಡಿರ್ತೀವಿ. ಸಮಾಜದಲ್ಲಿ ಈಗ ವೀರಶೈವ ಲಿಂಗಾಯತ ಸಮಾಜ ಬಂದಾಗ ನಮ್ ತಂದೆಯವರು ಬಹಳ ವಿಕೋಪಕ್ಕೆ ಮಾತಾಡಿದ್ರು. ನೀವು ಒಂದ್ ಸ್ವಲ್ಪ ವಿಕೋಪಕ್ಕೆ ಹೋಗಿದ್ರಂತಲ್ಲ ಸರ್? ಇದು ಏನದು, ನಾನು ನಮ್ಮ ಜಾತಿ ಗಣತೆ ಎಲ್ಲ ಆಯ್ತು ಅಲ್ಲ. ನಾನು MB ಪಾಟೀಲ್ ಮಾತಾಡಿ, ನಮ್ ಬೀಗ ಆದ್ರೂ ನಾನು ಅವಾಗ ಹೇಳಿದೆ, ಎಲ್ಲರೂ ಒಟ್ಟುಗೂಡಿಸ್ಕೊಂಡು ಜಾತಿ ಗಣತೆಯಲ್ಲಿ ನಿಮ್ದು ಧ್ವನಿ ಜೋರಿತ್ತಂತ ಕೇಳಲ್ಪಟ್ಟೆ, ಹೌದ್ರಿ ಸರ್? ಜನರಲ್ ಆಗಿ ಎಲ್ಲರಿಗೂ ಹೇಳಿದ್ವಿ, ಎಲ್ಲರಿಗೂ ಈಕ್ವಲ್ ಆಗಿ ಎಲ್ಲರಿಗೂ ಇದು ಮಾಡ್ರಿ, ಯಾಕೆ ಒಂದಕ್ಕೊಂದು ಮಾಡ್ತೀರಿ, ಎಲ್ಲ ಸಮಾಜದವ್ರಿಗೂ ಎಲ್ಲರಿಗೂ ಈಕ್ವಲ್ ಇದು ಮಾಡೋಣ ಅಂತಂದೆ ನಾನು ಸ್ವಲ್ಪ ಹೇಳಿದೆ. ಅದ್ರಲ್ಲಿ ನಿರ್ಣಯ ಮಾತು ಇದು STPI ಒಂದ್ ಸ್ವಲ್ಪ ಚೇತರಿಸ್ಕೊಂಡಿದೆ ಅಲ್ಲ ಸರ್, ಬಿಕಾಸ್ ಆಫ್ ಈ ಒಂದು ಬಂಡಾಯ ಅದು ಇದು. ಅದ್ರದ್ದು ನಮ್ಮೂರಲ್ಲ ಅಲ್ಲ, ಅವರು ನಮ್ಮೂರಲ್ಲ ಅಂದ್ರೆ ನಿಮ್ಮೂರವರಲ್ಲ, ಬೇರೆ ಊರಿಂದ ತಂದು ನಿಲ್ಸಿದ್ದಾರೆ. ಅದೊಂದು ಇದೆ ಅಲ್ಲ ಸರ್, ಮುಸ್ಲಿಂ ಅನ್ನೋ ಇನ್ಸ್ಟಿಂಕ್ಟ್, ಆ ಒಂದು ಕಾಮನ್ ಫ್ಯಾಕ್ಟರ್ ಅದು ಸರ್. ನಮ್ಮೂರ್ ಮುಸ್ಲಿಮ್ಸ್ ಹಂಗಿಲ್ರಿ, ನಮ್ಮ ಉತ್ತರ ಕರ್ನಾಟಕದ ಮುಸ್ಲಿಮ್ಸ್. ಉತ್ತರ ಕರ್ನಾಟಕದವ್ರು ಹಂಗಿಲ್ಲ, ನನ್ ಕೇಳಿದ ಎಲ್ಲ ಸವಾರರಾಗಿದ್ದೇವೆ. ಮೊನ್ನೆ ಇದರಲ್ಲಿ ನಮ್ಮ ಪಠಾಣ್ ಗೆದ್ರಲ್ಲ, ಅಲ್ಲಿ ಎಲ್ಲ ಮಠಗಳದವು, ಮಸೀದಿ ಅದಾವು, ಎಲ್ಲ ಜೊತೆಗೆ ಅದಾವು. ಜೊತೆಗೆ ಹಬ್ಬ ಹುಣ್ಣಿಮೆ ಆದ್ರೆ ಅವ್ರ ಮನ್ಯಾಗ ನಮ್ಮ ಉಂಡು ಬರ್ತೇವೆ, ಅವ್ರು ನಮ್ಮ ಮನ್ಯಾಗ ಅವ್ರು ಉಂಡು ಬರ್ತಾರೆ. ಅದೇ ಒಂದು ಸಂಸ್ಕಾರ ಸಂಸ್ಕೃತಿ ಇಲ್ಲಿ. ಹಂಗೇನು ನನಗೇನು ಕಾಣಿಸ್ತಾ ಇಲ್ಲ.